ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಎಲ್ಲ ಋಷಿಗಳನ್ನು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನೋಡಿ ಯುಗಾದಿ ಭವಿಷ್ಯವನ್ನು ನಾವು ಗಮನಿಸೋಣ. ಶ್ರೀ ಶೋಭಕೃತ್ನಾಮ ಸಂವತ್ಸರ ಆರಂಭವಾಗ್ತಾ ಇದೆ. 22/3/2023 ಆರಂಭವಾಗಿ ಯುಗಾದಿಯ ಈ ಸಂವತ್ಸರ ಹೇಳುವಂಥದ್ದು 8/4/2024 ಮುಗಿತಾ ಇದೆ. ಹಾಗಾಗಿ ಈ ಸಂವತ್ಸರದಲ್ಲಿ ಏನಾದರೂ ಶುಭವಾಗುತ್ತಾ? ಮಕರ ರಾಶಿಯವರಿಗೆ, ಯಾಕೆಂದರೆ ಮಕರ ರಾಶಿಗೆ ಸದ್ಯಕ್ಕೆ ಜಟಿಲವಾದಂಥ ಒಂದು ರಾಶಿ ಇದು. ಅದರಲ್ಲೂ ಕೂಡ ನೋಡಿ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದದವರು, ಹಾಗೆ ಶ್ರವಣ ನಕ್ಷತ್ರ 1ರಿಂದ 4 ಪಾದ, ಹಾಗೆ ಧನಿಷ್ಠ ನಕ್ಷತ್ರ 1, 2 ಪಾದದವರು ಬಹಳ ಮುಖ್ಯವಾಗಿ ಈ ವಿಡಿಯೋ ಮುಗಿಯುವವರೆಗೂ ಕೂಡ ಗಮನಿಸಿ. ಅಂದರೆ ಮಕರ ರಾಶಿಯಲ್ಲಿ ಈಗ ಒಂದಷ್ಟು ಜನ ಸಮಸ್ಯೆಯಲ್ಲಿದ್ದಂತಹ ಜನರು ಇದ್ದಾರೆ, ಒಂದಷ್ಟು ಜನ ಸಮಸ್ಯೆಯಿಂದ ಪರಿಹಾರ ಸಿಕ್ಕದಂತಹ ಜನಗಳು ಕೂಡ ಇದ್ದಾರೆ. ಇದು ನಾವು ಹೇಳುವಂಥದ್ದು ಕೇವಲ ಏನಂದರೆ ಗೋಚಾರ ಫಲಗಳು ಹೇಳುವಂಥದ್ದು. ಹಾಗಾಗಿ ಜಾತಕದ ಮೇಲೆ ಸ್ವಲ್ಪ ಬದಲಾವಣೆಯೂ ಕೂಡ ಆಗಬಹುದು. ನಿಮ್ಮ ದಶಾಭುಕ್ತಿ, ನಿಮ್ಮ ಸಮಯದ ಮೇಲೆ ಬದಲಾವಣೆ ಆಗಬಹುದು. ಹಾಗಿದ್ದಾಗೂ ಕೂಡ ನಾವು ಈ ಗೋಚರ ಫಲಗಳನ್ನು ಹೇಗೆ ಅಂತಂದರೆ ಶನಿ, ಗುರು ಮತ್ತು ರಾಹು ಕೇತುಗಳಿಂದ ವಿಶೇಷವಾಗಿ ಗಮನಿಸಿ ಹೇಳ್ತೇವೆ. ನೋಡಿ, ಮಕರ ರಾಶಿಗೆ ಫಸ್ಟ್ ನಾವು ಗ್ರಹಸ್ಥಿತಿ ಗಮನಿಸೋಣ. ವರ್ಷದ ಆರಂಭದಿಂದ ವರ್ಷದ ಕೊನೆಯವರೆಗೂ ಕೂಡ ರಾಶ್ಯಾಧಿಪತಿ 2ನೇ ರಾಶಿಯಲ್ಲಿರ್ತಾನೆ. 7.5 ಶನಿ ನಡೀತಾ ಇದೆ ಹೇಳೋದು ನಿಮಗೆ ಗೊತ್ತಿದೆ. ಹಾಗಿದ್ದಾಗ ಶನಿ 2ನೇ ರಾಶಿಯಲ್ಲೇ ಕೂತ್ಕೊಂಡಿರ್ತಾನೆ. ಅವನು ವರ್ಷ ಕೊನೆಯವರೆಗೂ ಕೂಡ ಕೂತ್ಕೊಂಡಿರ್ತಾನೆ. ವರ್ಷ ಆದಿಂದ ವರ್ಷದ ಕೊನೆಯವರೆಗೂ ಕೂಡ ಶನಿಯ ಸಂಚಾರ 2ನೇ ರಾಶಿಯಲ್ಲೇ ಇರುತ್ತೆ. ಹಾಗೆ ನಿಮ್ಮ ರಾಶಿಯಿಂದ ನೋಡಿ 4ನೇ ರಾಶಿಗೆ ಗುರುವು ಕೂಡ ಪರಿವರ್ತನೆ ಆಗ್ತಾನೆ. ಸದ್ಯಕ್ಕೆ ಆರಂಭ ದಿವಸದಲ್ಲಿ 3ನೇ ರಾಶಿಯಲ್ಲಿರುವಂತಹ ಗುರು 21/4/2023 ಅವನು ಗುರುವು ಕೂಡ ಮೇಷರಾಶಿಗೆ ಹೋಗಿಬಿಡ್ತಾನೆ. ಮೇಷರಾಶಿಗೆ ಹೋದಾಗ 4ನೇ ರಾಶಿಗೆ ಹೋಗ್ತಾನೆ. ಅಲ್ಲಿ ರಾಹು ಕೂಡ ಇರ್ತಾನೆ. ರಾಹು ಕೂಡ 10ನೇ ತಿಂಗಳವರೆಗೂ ಕೂಡ 30ನೇ ತಾರೀಕಿನವರೆಗೂ ಕೂಡ ಅಲ್ಲೇ ಇರುವಂತಹ ರಾಹು ಕೂಡ ಪುನಃ ವಕ್ರವಾಗಿ ಅಶ್ವಿನಿ ನಕ್ಷತ್ರ 4ನೇ ಪಾದದಿಂದ ರೇವತಿ ನಕ್ಷತ್ರ 1ನೇ ಪಾದಕ್ಕೆ ಬರ್ತಾನೆ. ಅಂದರೆ ಮೀನ ರಾಶಿಗೆ 3ನೇ ರಾಶಿಗೆ ಬರ್ತಾನೆ. ಹಾಗೆ ಕೇತುವು ಕೂಡ ರಾಹುವಾಗಿ ಚೇಂಜ್ ಆಗ್ತಾನೆ. ಇದಿಷ್ಟು ನಮಗೆ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳು. ಈ ಗ್ರಹಗಳನ್ನು ನಾವು ಮಾರ್ಗದರ್ಶನವಾಗಿಟ್ಕೊಂಡು ಈ ಗ್ರಹಸ್ಥಿತಿಯಲ್ಲಿ ನಭೋಮಂಡಲದಲ್ಲಿ ಹೇಗಿದೆ ಹೇಳೋದನ್ನು ತಿಳ್ಕೊಂಡು ಇದನ್ನು ಈ ಗೋಚಾರ ಫಲಗಳನ್ನು, ಯುಗಾದಿ ಭವಿಷ್ಯಗಳನ್ನು ನಿಮಗೆ ಗಮನಿಸಿ ಹೇಳ್ತಾ ಇದ್ದೇವೆ. ನೋಡಿ, ಬಹಳ ಮುಖ್ಯವಾಗಿ ನಾವು ನಿಮಗೆ ಗುರುವಿಂದ ಏನಾದರೂ ಶುಭವಾಗುತ್ತಾ, ಗುರುವಿಂದ ಒಳ್ಳೆಯದಾಗತ್ತಾ, ಅಥವಾ ಗುರುವಿನ ಬಲ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಫಸ್ಟ್ ನಾವು ಆರಂಭದ ದಿವಸದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಆದಾಯ ಮತ್ತು ಖರ್ಚು ಎಷ್ಟೆಷ್ಟಿದೆ ಎಂಬುದನ್ನು ಕೂಡ ನಾವು ಕಂದಾಯ ಫಲಗಳನ್ನು ಕೂಡ ನಿಮಗೆ ಗಮನಿಸೋಣ. ನೋಡಿ, ಆದಾಯ 11 ಆದಾಯ, 5 ವ್ಯಯ ಎಂಬುದಾಗಿ ಹೇಳ್ತದೆ ಈ ವರ್ಷದ ಫಲ ನಿಮಗೆ. ಹಾಗಾಗಿ ಭಾರಿ ಮುಖ್ಯವಾದ್ದಲ್ವ, ನಿಮಗೆ ಹೆಚ್ಚಿನದಾದಂಥ ಆದಾಯ ಇದೆ ನಿಮಗೆ. ಹಾಗಂತೇಳಿ ಖರ್ಚು 5 ಖರ್ಚಿದೆ, ವ್ಯಯ ಕಡಿಮೆ ಇದೆ. ಹಾಗೆ ಆರೋಗ್ಯ 0, ಹಾಗೆ ಅನಾರೋಗ್ಯ 4. ಹಾಗಾಗಿ ಅನಾರೋಗ್ಯಗಳು ಸ್ವಲ್ಪ ಜಾಸ್ತಿ ಇದೆ. ಅನಾರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚಾಗುವಂಥದ್ದಿದೆ ಅಂತಾಯಿತು. ಹಾಗೆ ರಾಜಪೂಜೆ 4, ಹಾಗೆ ರಾಜಕೋಪ 2 ಹೇಳುವಂಥದ್ದು. ಹಾಗಾಗಿ ರಾಜಪೂಜೆ, ರಾಜನ ಸಂಬಂಧವಾದಂತಹ ನಿಮಗೆ ಸನ್ಮಾನಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಎಂಬುದು ಆಯಿತು. ಹಾಗೆ 6 ಸುಖ 3 ದುಃಖ. ಅಲ್ಲಿಗೇನು ಟೋಟಲ್ ಆಗಿ ಸುಖದ ಸಮಯಗಳು ಜಾಸ್ತಿ ಇದೆ, ದುಃಖದ ಸಮಯಗಳು ಕಡಿಮೆ ಇದೆ ಎಂಬುದು ಕೂಡ ಆಯಿತು ನಿಮಗೆ. ಒಟ್ಟಿನಲ್ಲಿ ನಾವು ಗುರುವಿಂದ ಮತ್ತು ಶನಿಯಿಂದ ಚಿಂತನೆ ಮಾಡ್ತಾ ಹೋದರೆ ಆದಾಯದ ರೀತಿಯಲ್ಲಿ ನೋಡೋಣ. ಧನದ ಹರಿವು ನಿಮಗೆ ಹೆಚ್ಚಿನದಾಗಿ ಆಗುತ್ತಾ, ಧನ ನಿಮಗೆ ಹೆಚ್ಚಿನದಾಗಿ ಬರುತ್ತಾ ಎಂಬುದನ್ನು ಕೂಡ ಗಮನಿಸ್ತಾ ಹೋದರೆ ಆದಾಯ 11, ಹಾಗೆ ವ್ಯಯ 5 ಇದೆ. ಹಾಗಾಗಿ ನಿಮ್ಮ ತಕ್ಕಡಿ 2 ಕಡೆಗಿದ್ದರೆ ಆದಾಯದ ತಕ್ಕಡಿ ಜಾಸ್ತಿ ಇದೆ, ಹಾಗೆ ಖರ್ಚಿನ ತಕ್ಕಡಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಏನಾಗ್ತಾ ಇದೆ, ನಿಮಗೆ ಆದಾಯಗಳನ್ನು ಸೇವಿಂಗ್ ಮಾಡುವಂಥದ್ದು, ಆದಾಯಗಳನ್ನು ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡುವಂಥದ್ದು, ಅಥವಾ ನಿಯಮಿತವಾದಂಥ ಆದಾಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂತಹ ಪ್ರಯತ್ನಗಳು ಜಾಸ್ತಿ ಆಗ್ತಾ ಇದೆ. ನಿಮಗೆ ಶುಭವಾದಂಥ ಫಲ ಅಲ್ವ ನಿಮಗೆ? ಯಾಕೆ ನೀವು ವರಿ ಮಾಡುವಂಥದ್ದು? ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸ್ವಾಮಿ ನೀವು ಹೇಳುವಂಥ ಫಲ ನಮಗೆ ಆಗ್ತಾ ಇಲ್ಲ. ಯಾಕಂದರೆ ಜಾತಕದಲ್ಲಿ ನಿಮ್ಮ ಗ್ರಹಸ್ಥಿತಿ ಹೇಗಿದೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಹೇಳುವಂಥದ್ದು ಗೋಚಾರ ಫಲ ಆದದ್ರಿಂದ ನಿಮಗೆ ಹೆಚ್ಚಿನದಾಗಿ ನಾವು ಏನು ಚಿಂತನೆ ಮಾಡ್ತೇವೆ, ಇದಾಗಲಿ ಹೇಳೋದನ್ನು ಚಿಂತನೆ ಮಾಡ್ತೇವೆ. ಬಿಟ್ಟರೆ ನಿಮ್ಮ ಜಾತಕ ತೋರಿಸ್ಕೊಂಡಾಗದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಬಹಳ ಹೆಚ್ಚಿನದಾದಂತಹ ಪ್ರಬಲವಾದಂತಹ ಈ ಧನಾಗಮನವನ್ನು ಗುರು ನಿಮಗೆ ಕೊಡ್ತಾನೆ. ಅದು ಕೂಡ ನೋಡಿ 4ನೇ ತಿಂಗಳ ಅನಂತರದಲ್ಲಿ
ಯಾಕಂದರೆ 22ಕ್ಕೆ ಯುಗಾದಿ ಆರಂಭ ಆಗೋಗುತ್ತೆ. ಆದರೆ ಒಂದು ತಿಂಗಳ ಅನಂತರದಲ್ಲಿ, ವರ್ಷದ ಅನಂತರದಲ್ಲಿ ಹೆಚ್ಚಿನದಾದಂಥ ಹಣದ ಹರಿವು ಬರುತ್ತೆ ನಿಮಗೆ. ಹಾಗಾಗಿ ಗುರುವಿಂದ ಒಂದು 10 ಶುಭ ಫಲ ನಿರೀಕ್ಷೆ ಮಾಡೋಣ. ಅದು ಏನಪ್ಪ ಎಂಬುದನ್ನು ಕೂಡ ನಾನು ಹೇಳ್ತೇನೆ. ಒಂದನೇದಾಗಿ ಕುಜನ ರಾಶಿಗೆ ಗುರು ಹೋದದ್ರಿಂದ ಬಹಳ ಮುಖ್ಯವಾಗಿ ನಿಮಗೆ ಕೋರ್ಟು ಕಚೇರಿ ಸಂಬಂಧವಾದಂಥ ಸಮಸ್ಯೆಗಳಿಂದ ಏನೇನು ನೀವು ಬಳಲ್ತಾ ಇದ್ದೀರೋ, ಯಾಕಂದರೆ ಎಷ್ಟೋ ಸಲ ಜಟಿಲವಾದಂಥ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಕೂಡ ಶ್ರವಣ ನಕ್ಷತ್ರದವರಿಗೆ, ಧನಿಷ್ಠಾ ನಕ್ಷತ್ರದವರಿಗೆ ಎಷ್ಟೋ ಜನರ ಜಾತಕ ನೋಡಿದಾಗ, ಹಾಗೆ ಗೋಚಾರದಲ್ಲಿ ನೋಡಿದಾಗ ಸ್ವಲ್ಪ ಜಟಿಲವಾಗಿ ಯಾವಾಗ ಮುಗಿಯತ್ತೋ ಹೇಳುವಂತಹ ವ್ಯವಸ್ಥೆಯೂ ಕೂಡ ಆಗಿದೆ ಎಷ್ಟೋ ಜನಕ್ಕೆ. ಹಾಗಾಗಿ ನಿಮಗೆ ನಾವು ಬಹಳ ಮುಖ್ಯವಾಗಿ ಕಾನೂನಿನ ತೊಂದರೆ ಅಥವಾ ಕಾನೂನಿನ ಸಮಸ್ಯೆಗಳು ಪರಿಹಾರವಾಗುವಂಥ ಸಮಯ ಬಹಳ ಹತ್ತಿರದಲ್ಲಿದೆ. ಈ ವರ್ಷದಲ್ಲಿ ಆರಂಭದಿಂದ ಒಂದು ಮಧ್ಯದಲ್ಲಿ ಕೊನೆಯಲ್ಲಾದರೂ ಕೂಡ ಅಂತಹ ಸಮಸ್ಯೆಗಳು ಮುಗಿಯುತ್ತೆ ಅಂತ ಹೇಳಬಹುದು. ಹಾಗೆ ನಿಮ್ಮ ಬಹಳ ಒತ್ತಡ ಇರುವಂತಹ ಯಾವುದೋ ಭೂಮಿ ಖರೀದಿ ವ್ಯಾಪಾರ ವ್ಯವಹಾರ ಮಾಡಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಯಾರ್ಯಾರು ಇದ್ದೀರೋ ಅಂಥವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದ್ದರೆ ಅಂಥ ಸಮಸ್ಯೆಗಳನ್ನು ಕೂಡ ಈ ಗುರುವಿಂದ ನೀವು ಪರಿಹಾರ ಸಿಗುತ್ತೆ. 4ನೇ ರಾಶಿ ಗುರು ಹೋದಾಗ ನಿಮಗೆ ಆದಷ್ಟು ಭೂಮಿಯ ಮನೆಯಲ್ಲೇ ಗುರು ಇರ್ತಾನಲ್ವ, ಹಾಗಾಗಿ ನಿಮಗೆ ಆದಷ್ಟು ಮಿತ್ರನ ಮನೆ ಮತ್ತು ಕುಜನ ಮನೆ ಇಂತಹ ಜಾಗಕ್ಕೆ ಹೋದಾಗ ಗುರು ಬಹಳ ಪ್ರಬಲವಾದಂಥ ಶುಭ ಫಲಗಳನ್ನೇ ಕೊಡ್ತಾನೆ ಮಕರ ರಾಶಿಯವರಿಗೆ. ಅದರಲ್ಲೂ ಕೂಡ ಯಾವುದೋ ಭೂಮಿಗಳಿಗೂ ಕೂಡ ಹೆಚ್ಚಿನದಾದಂಥ ಶುಭ ಫಲಗಳನ್ನೇ ಕೊಡ್ತಾನೆ. ನೀವು ಇಂಡಿವಿಜುವಲ್ ಆಗಿ ಏನಾದರೂ ತೋಟ ಖರೀದಿ ಮಾಡಿದಿರಿ, ಯಾವುದೋ ನಿಮ್ಮ ಜೊತೆಗೆ 1-2 ಎಕರೆ 3 ಎಕರೆ ಇತ್ತು, ಅದ್ರ ಜೊತೆಗೇನೋ ಒಂದು ಭೂಮಿ ಖರೀದಿ ಮಾಡಿರ್ತೀರಿ, ಅದಕ್ಕೇನೋ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ. ಅಂಥ ಸಮಸ್ಯೆಗಳನ್ನು ಕೂಡ ಭೂಮಿಯ ವಿಷಯದಲ್ಲಿ ಆ ಭಗವಂತನ ಅನುಗ್ರಹದಿಂದ ಶುಭವಾದಂಥ ಫಲಗಳಾಗುತ್ತೆ. ಇದು ಗುರುವಿನ ಶುಭವಾದಂಥ ಫಲ. ಹಾಗೆ ನೋಡಿ, ಬಹಳ ಮುಖ್ಯವಾಗಿ ಅನಾರೋಗ್ಯವಾಗಿ ಸ್ವಲ್ಪ ಯಾಕೋ ಮೂಳೆ ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಇಂತಹ ಅನಾರೋಗ್ಯದ ಏನೇನು ಸಮಸ್ಯೆಗಳಿದೆಯೋ ಅಂಥ ದೀರ್ಘಕಾಲಿಕವಾದಂಥ ಸಮಸ್ಯೆಗಳಿಗೂ ಕೂಡ ಗುರು ಪರಿಹಾರ ಕೊಡ್ತಾನೆ. ಅಂದರೆ ಒಳ್ಳೆಯ ಚಿಕಿತ್ಸೆಯಾಗಿ, ಒಳ್ಳೆ ರೀತಿಯಾದಂಥ ಔಷಧಿ ಉಪಚಾರಗಳಾಗಿ ಹೆಚ್ಚಿನದಾದಂಥ ಅಭಿವೃದ್ಧಿಯಾಗುವಾಗಿ ಗುರು ಮಾಡ್ತಾನೆ. ಹಾಗೆ ವಿದೇಶಕ್ಕೆ ಹೋಗಬೇಕು, ಏನೋ ಒಂದು ಸಂಪಾದನೆ ಮಾಡಬೇಕು, ಹೆಚ್ಚಿನದಾಗಿ ಏನೋ ಒಂದಷ್ಟು ಲಾಭಗಳನ್ನು ಗಳಿಸಬೇಕು ಹೇಳುವಂತಹ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಗುರು ಕೊಡ್ತಾನೆ. ಇದು ಬಹಳ ಮುಖ್ಯವಾಗಿ ಗುರುವಿಂದ ಉಂಟಾಗುವಂತಹ ಬಹಳ ಶುಭವಾದಂಥ ಫಲಗಳು. ಇನ್ನು ನೋಡಿ, ಗುರು ರಾಹು ನಿಮಗೆ ಒಟ್ಟಿಗೆ ಇರ್ತಾರೆ. ಗುರು ರಾಹುವಿಂದ ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಅದು ಸುಖ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಸ್ಥಾನ ಬದಲಾವಣೆ ಆಗುವಂಥದ್ದಾಗ್ಬೋದು ಈ ವರ್ಷದಲ್ಲಿ. ಯಾಕಂದರೆ ಸಂಪಾದನೆ ಏನೋ ಚೆನ್ನಾಗಾಗುತ್ತೆ, ಅನುಕೂಲವಾಗುತ್ತೆ. ಅದ್ರ ಬಾಡಿಗೆ ಮನೆಯಲ್ಲಿದ್ದಂಥವ್ರು ಒಂದು ಮನೆಯಲ್ಲಿ ನಿಮಗೆ ಕೂತ್ಕೊಂಡಿರ್ತೀರಿ, ಅಲ್ಲೂ ಸಮಾಧಾನ ಇಲ್ಲ, ಮತ್ತೊಂದು ಮನೆಗೆ ಹೋಗುವಂಥದ್ದು, ಹೀಗೆ ಕೂತಲ್ಲೇ ಜಾಗ ಚೇಂಜ್ ಮಾಡುವಂಥದ್ದು. ಎಲ್ಲೋ ಒಂದು ಕಡೆಗೆ ನೀವು ಟೀಚಿಂಗ್ ಮಾಡ್ತಾ ಇರ್ತೀರಿ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರಿ, ಅಂಥವರು ಸ್ಥಾನ ಬದಲಾವಣೆ ಮಾಡುವಂತಹ ಯೋಗವನ್ನು ಕೂಡ ಗುರು ರಾಹು ಒಟ್ಟಿಗೆ ಇದ್ದಾಗಿರ್ತಾರೆ. ಹಾಗಾಗಿ ಗುರು ರಾಹು ಒಟ್ಟಿಗೆ ಇರುವಂಥದ್ದು ಒಂದಂಥ ಗುರು ಚಾಂಡಾಲ ಯೋಗ ಒಳ್ಳೆಯದಲ್ಲಾಳೆ ಹೇಳಿದ್ರು ಕೂಡ, ಆದರೆ ಅದರಿಂದ ಏನಾಗುತ್ತೆ, ಮುಂದಿನ ಕೆಲಸಕ್ಕೆ ಹೋಗುವ ಹಾಗಾಗುತ್ತೆ. ಒಂದು ಕೆಲಸದಲ್ಲಿ ಇರ್ತೀರಿ, ಆ ಕೆಲಸ ಪಟ್ಟಂತ ಯಾವುದೋ ಒಂದು ಗೌರ್ಮೆಂಟ್ ನೌಕರಿಯಲ್ಲಿರುವಂಥ ನಕ್ಷತ್ರದವರು, ಶ್ರವಣ ನಕ್ಷತ್ರದವರ ಗೌರ್ಮೆಂಟ್ ನಕ್ಷತ್ರ, ರಾಜಕೀಯ ನಕ್ಷತ್ರಗಳು ಇವೆಲ್ಲ. ಹಾಗಾಗಿ ಪಟ್ಟಂತ ಬೇರೆ ಕೆಲಸಕ್ಕೆ ಹೋಗುವಂಥದ್ದು, ಪಟ್ಟಾಗಿ ಬೇರೆಯಾಗಿ ಚೇಂಜ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಗುರುವಿಂದ ಅಂತಹ ಏನೋ ಚಿಂತೆ ಮಾಡ್ಕೊಳ್ಳುವಂಥದ್ದು ಬೇಡ, ಗುರು ಪರಮಾತ್ಮನ ಅನುಗ್ರಹ ಇರ್ತದೆ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಆದಂಥ ಶನಿಯು 2ನೇ ರಾಶಿಯಲ್ಲಿದ್ದಾನೆ, 7.5 ಶನಿ ನಡೀತಾ ಇದೆ. ಇದೆಲ್ಲ ಗಮನದಲ್ಲಿದ್ದರೂ ಕೂಡ ಒಂದು ಹಿಂದೆ ಇರುವಂತಹ ಏನೊಂದು ದುಃಖ ಸಮಸ್ಯೆಗಳೇನಿತ್ತೋ ಅಂಥದ್ದು ಮಕರ ರಾಶಿಗೆ ಬದಲಾವಣೆ ಒಂದು ಸ್ವಲ್ಪ ಜನಕ್ಕೆ ಕೊಟ್ಟಿದ್ದಾನೆ. ಹಾಗೆ ನಿಮಗೂ ಕೊಡುವಂಥ ಸಾಧ್ಯತೆಗಳಿದೆ. ಅವನು ವರ್ಷದ ಕೊನೆಯವರೆಗೂ ಕೂಡ 2ನೇ ರಾಶಿಯಲ್ಲೇ ಇರ್ತಾನೆ. ಹಾಗೆ ಕುಟುಂಬ ರಾಶಿಯಲ್ಲಿರ್ತಾನೆ, ಧನಸ್ಥಾನದಲ್ಲಿರ್ತಾನೆ, ಹಾಗೆ ಮಾತಿನ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಸ್ವಲ್ಪ ಆಲಸ್ಯತನ ಬರುವಂಥದ್ದು ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಬಹುದು. ಯಾಕಂದರೆ ಎಷ್ಟೇ ಏನೇ ನಾವು ಚುರುಕಾಗಿ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಅಂತಂದರೂ ಕೂಡ ನಾವು ಚುರುಕಾಗಿ ಹೋಗುವಂಥ ಸಾಧ್ಯತೆಗಳಿಲ್ಲ. ಹಾಗಾಗಿ ಸ್ವಲ್ಪ ಆಲಸ್ಯತನ ಬರುವಂಥದ್ದಾಗಬಹುದು ಶನಿಯಿಂದ. ಹಾಗೆ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಶನಿ ಭಾರಿ ಒಳ್ಳೇದು ಮಾಡ್ತಾನೆ. ವಾಹನ ವ್ಯಾಪಾರ ವ್ಯವಹಾರ ಮಾಡೋರಿಗೆ, ಹಳೆ ವಸ್ತು ಏನಾದರೂ ಮಾರಾಟ ಮಾಡೋರಿದ್ದವರಿಗೆ ಇದೆಲ್ಲ ಭಾರಿ ಶುಭವಾದಂಥ ಶನಿ ಕೊಡ್ತಾನೆ. ಯಾಕಂದರೆ ಶನಿ ನಿಧಾನವಾಗಿ ಕೊಟ್ಟರು ಕೂಡ ಶಾಶ್ವತವಾದಂಥ ಫಲಗಳು ಸಿಗುವ ಹಾಗೆ, ಶಾಶ್ವತವಾಗಿ ನಿಮ್ಗೆ ಅನುಕೂಲ ಆಗುವ ಹಾಗೆ ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥ ಶನಿಯ ಫಲಗಳು. ಅನಂತರದಲ್ಲಿ ಕೃಷಿಕರಿಗೆ ಶನಿ ಭಾರಿ ಒಳ್ಳೆಯದು ಮಾಡ್ತಾನೆ. ಮತ್ತು ಯಾರ್ಯಾರು ಒಂದು ಸಣ್ಣ ಜೋಪಡಿ ಹಾಕ್ಕೊಂಡು ಮನೆ ಕಟ್ಟಬೇಕು ಪ್ರಯತ್ನ ಮಾಡ್ತಾ ಇದ್ದೀರೋ ಅಂಥವರಿಗೆಲ್ಲ ಯಾವ್ದಾರು ಒಂದು ಉದಾರವಾದಂಥ ವ್ಯಕ್ತಿಗಳಿಂದ ನಿಮಗೆ ಒಳ್ಳೆಯದಾಗುವ ಹಾಗೆ ಮಾಡ್ತಾನೆ. ಹಾಗೆ 4ನೇ ಭಾವದಲ್ಲಿರುವಂತಹ ರಾಹು 3ನೇ ಭಾವಕ್ಕೆ ಅವನು ಬರ್ತಾನೆ. ಅಂದರೆ ಈ ಅಕ್ಟೋಬರ್ ಅನಂತರದಲ್ಲಿ ಅವನು ಮೀನ ರಾಶಿಗೆ ರಾಹು ಬರ್ತಾನೆ. ರಾಹುವಿನ ಫಲ ನೋಡಲಿಕ್ಕೆ ಹೋದರೆ 3ನೇ ರಾಶಿಯಲ್ಲಿದ್ದಂತಹ ರಾಹು
ಪ್ರಯಾಣ ಮಾಡುವಂಥ ಯೋಗವನ್ನು ಕೊಡ್ತಾನೆ. ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಸಂದರ್ಶನ ಮಾಡುವಂಥದ್ದು. ರಾಹು ವಿಶೇಷವಾಗಿ ಪ್ರಯಾಣಕಾರಕ ಅಂತ ಹೇಳ್ತೇವೆ. ರಾಹು ಸ್ವದೇಶ, ಅನ್ಯ ದೇಶ, ಹೀಗೆ ಎಲ್ಲೆಲ್ಲ ಹೋಗಬೇಕು ಅಂತಿದೆಯೋ ನಿಮಗೆ ಅನ್ನಂತ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮಗೆ ಎಷ್ಟು ಕಡೆಗೆ ಸುತ್ತಬೇಕೋ, ಎಷ್ಟು ಕಡೆಗೆ ತಿರ್ಸಬೇಕೋ ಅದನ್ನೆಲ್ಲ ರಾಹು ಈ ವರ್ಷದಲ್ಲಿ ನಿಮಗೆ ಮಾಡ್ತಾನೆ. ಹಾಗೆ ರಾಹು ಬಹಳ ಮುಖ್ಯವಾಗಿ ನೋಡಿ, ಯಾರಿಗೆ ಕೌಟುಂಬಿಕವಾದಂಥ ಸಮಸ್ಯೆಗಳಿದೆಯೋ ಅಂಥವರಿಗೆ ಕುಟುಂಬದಲ್ಲಿ ನೆಮ್ಮದಿ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಮತ್ತು ರಾಹು ಧರ್ಮದ ಮಾರ್ಗದಲ್ಲಿ ನಿಮ್ಮ ನಡೆಸ್ತಾ ಹೋಗ್ತಾನೆ. ಧರ್ಮ ಮಾರ್ಗದಲ್ಲಿ ಗುರುವಿನ ಮನೆಗೆ ರಾಹು ಬಂದಾಗ ಧರ್ಮವನ್ನು ಜಾಸ್ತಿ ಆಚರಣೆ ಮಾಡುವಾಗೆ ಮತ್ತು ನಿಮ್ಮ ಸ್ವಾಭಾವಿಕವಾದಂತಹ ಶಾರೀರಿಕವಾದಂತಹ ಅನುಕೂಲತೆಗಳಾಗುವ ಹಾಗೆ ರಾಹು ಮಾಡ್ತಾನೆ. ರಾಹುರ್ ಬಾಹುಬಲಂ ಎಂಬುದಾಗಿ ಕರಿತೇವೆ. ರಾಹು ಬಾಹುವಿನ ಶಕ್ತಿಯನ್ನು ಕೊಡ್ತಾನೆ. ಅಂದರೆ ನಿಮ್ಮ ಶಾರೀರಿಕವಾಗಿ ದೃಢವಾಗಿ ಆಗುವ ಹಾಗೆ, ಮತ್ತು ರೋಗ ನಿವೃತ್ತಿ ಆಗುವ ಹಾಗೆ, ಮತ್ತು ಹೆಚ್ಚಿನದಾದಂತಹ ಈ ಕಮ್ಯುನಿಕೇಷನ್ನು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಂಥವರಿಗೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಂಥವರಿಗೆ, ಮತ್ತು ಕೃಷಿಕರಿಗೆ ಹೀಗೆಲ್ಲ ಶುಭವಾದಂಥ ಫಲಗಳನ್ನು ಕೊಡ್ತಾನೆ. ಇನ್ನು ಕೇತು ಕುಲಸ್ಯೋನ್ನತಿಂ ಎಂಬುದಾಗಿ ಹೇಳೋದು. ಕೇತುವು ಕೂಡ ನಿಮಗೆ ಆದಷ್ಟು ಶುಭವಾದಂಥ ಫಲಗಳನ್ನೇ ಕೊಡ್ತಾನೆ. ಯಾವಾಗೂ ಕೂಡ ಶನಿವತ್ ರಾಹು ಕುಜವತ್ ಕೇತು ಎಂಬುದಾಗಿ ಹೇಳಿದರು. ಶನಿಯ ಹಾಗೆ ರಾಹು ಫಲ ಕೊಡುವಂಥವನು, ಹಾಗೆ ಕೇತುವು ಕುಜನ ಹಾಗೆ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ಕೇತುವು ಕೂಡ ನಿಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನೇ ಕೊಡ್ತಾನೆ. ಹಾಗೆ ಕುಲದ ಅಭಿವೃದ್ಧಿ ಆಗುವ ಹಾಗೆ, ಕುಲದ ಅಭಿವೃದ್ಧಿ ನೋಡಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು. ಅವನು ವಕ್ರವಾದಂಥ ರೀತಿಯಲ್ಲಿ ಬುಧನ ಮನೆಗೆ ಹೋಗ್ತಾನೆ. ಹೇಗಾಗತ್ತೆ ಅಂತಂದರೆ, ನಿಮಗೆ ಎಲ್ಲೋ ಒಂದು ಕಡೆಗೆ ಹೋಗಿ ಎಜುಕೇಷನ್ ಮಾಡ್ತಾ ಇರ್ತೀರಿ. ಎಜುಕೇಷನ್ ಮಾಡಿ ನಿಮ್ಮ ಮಗ ಅಲ್ಲೂ ಓದ್ತಾ ಇರ್ತಾನೆ. ಹಾಗೆ ನಿಮ್ಮದು ಯಾವುದೋ ಒಂದು ದೂರದ ರಿಲೇಷನ್ ಹುಡುಗಿಯೂ ಕೂಡ ಅದೇ ದೇಶ, ಅದೇ ರಾಜ್ಯದಲ್ಲಿ ಹೋಗಿ ಓದ್ತಾ ಇರ್ತಾರೆ. ಅವಾಗ ಅನಂತರದಲ್ಲಿ ಪರಿಚಯವಾಗಿ ಒಂದು ಕುಟುಂಬದ ಸಂಬಂಧಗಳು ಒಳ್ಳೆ ರೀತಿಯಾಗಿ ನಡೆದು ಇಬ್ಬರದು ಕುಟುಂಬವೂ ಕೂಡ ಒಟ್ಟಿಗೆ ಸೇರಿ ಮದುವೆಯಾಗಿ ಒಳ್ಳೆಯದಾಗುವ ಹಾಗೆ ಇಂಥ ಶುಭ ಕಾರ್ಯಗಳನ್ನು ಕೂಡ ಮಾಡ್ತಾನೆ. ಯಾಕಂದರೆ ಯಾರು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ಎಲ್ಲಿದ್ದು ಏನೇನಾಗಬೇಕು ಅನ್ನೋಂಥದ್ದು ಆ ವಿಧಿ ಅಲ್ವಾ. ಆ ವಿಧಿ ಆ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತದೆ. ಗ್ರಹಸ್ಥಿತಿ ಅಂತಂದರೆ ನಮ್ಮ ಕೈಯಲ್ಲಿ ಏನಿಲ್ಲ. ಆ ಗ್ರಹಗಳು ಹೇಗಿದೆಯೋ ಅದೇ ತರಹ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೆಯ ಸಮಯ ಬಂದರೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ನೀಡ್ತಾ ಇರ್ತಾರೆ. ಹಾಗೆ ಕೆಟ್ಟ ಸಮಯ ಬಂದಾಗ ಕೆಟ್ಟ ರೀತಿಯಾದಂಥ ಫಲಗಳನ್ನು ಕೂಡ ಪ್ರತಿಯೊಂದು ಮನುಷ್ಯನೂ ಕೂಡ ಅನುಭವಿಸ್ತಾನೇ ಇರಬೇಕು. ಅದಕ್ಕೆ ಒಂದು ಕಡೆಗೆ ಪುರಾಣದಲ್ಲಿ ಹೇಳಿದ್ರು, ಗ್ರಹಾಧೀನಾಹ ನರಾಮರಾಹ ಎಂಬುದಾಗಿ ಹೇಳಿದ್ರು. ಗ್ರಹಗಳ ಅಧೀನವಾಗಿ ಈ ಮನುಷ್ಯರು ದೇವತೆಗಳು ಎಲ್ಲ ಇದ್ದಾರೆ. ಆ ಗ್ರಹಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಗ್ರಹಗಳನ್ನು ತಪ್ಪಿಸ್ಕೊಳ್ಳುವಂಥದ್ದು ಯಾರಿಂದನೂ ಸಾಧ್ಯವಿಲ್ಲ. ಹಾಗಾಗಿ ಆ ಗ್ರಹಗಳ ಫಲಗಳು ಒಳ್ಳೆ ರೀತಿಯಾದಂಥ ಫಲಗಳಿದ್ದರೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ನಾವು ಅನುಭವಿಸಬೇಕಾಗತ್ತೆ. ಹಾಗೆ ಸ್ವಲ್ಪ ಜಾಗ್ರತೆ ಇದ್ದರೆ ಜಾಗ್ರತೆಯನ್ನು ಕೂಡ ನಾವು ಅನುಭವಿಸಬೇಕಾಗತ್ತೆ. ಒಟ್ಟಿನಲ್ಲಿ ಕೇತುವು ಕೂಡ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಇನ್ನು ಯಾರ್ಯಾರಪ್ಪ ಬಿಸ್ನೆಸ್ ಮಾಡುವಂಥವ್ರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಅಂತಂದರೆ, ಒಂದು ಕೃಷಿಕರಿಗೆ ಏನಾದರೂ ಹೆಚ್ಚಿನದಾಗಿ ತೋಟಗಾರಿಕೆ ಏನಾದರೂ ತೆಗೆದುಕೊಳ್ಬೇಕು ಅಂತಂದರೆ ಬಹಳ ಶುಭವಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಬಹಳ ಶುಭವಾದಂಥದ್ದಿದೆ. ಅಲ್ಪ ಸ್ವಲ್ಪ ಈ ಕಂಪ್ಯೂಟರ್ ಕೆಲಸ, ಆನ್ಲೈನ್ ಕೆಲಸ, ಮತ್ತು ಹೆಚ್ಚಿನದಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಎಲ್ಲ ಮಾರಾಟ ಮಾಡ್ತಾ ಇರ್ತೀನಿ ಮಧ್ಯವರ್ತಿಗಳು, ಅಂಥವರಿಗೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳಿದೆ. ಇನ್ನು ನೋಡಿ, ಆದಾಯಗಳು ಜಾಸ್ತಿ ಇದೆ, ಹಾಗೆ ಖರ್ಚುಗಳು ಕೂಡ ಈ ವರ್ಷದಲ್ಲಿ ನಿಮಗೆ ಜಾಸ್ತಿ ಬರುತ್ತೆ. ಹಾಗೆ ಒಂದು 5 ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ನಿಮಗೆ 2ನೇ ರಾಶಿಯಲ್ಲಿ ಶನಿ ಇದ್ದದ್ರಿಂದ ಮತ್ತು ವಿಶೇಷವಾಗಿ ರಾಹು ಗುರು ಒಟ್ಟಿಗೆ ಬರೋದ್ರಿಂದ ಸ್ವಲ್ಪ ಕರುಳಿನ ಸಂಬಂಧವಾದಂಥ ಸಮಸ್ಯೆಗಳು, ಕಣ್ಣಿನ ಸಂಬಂಧವಾದಂಥ ಸಮಸ್ಯೆಗಳು, ಮತ್ತು ಸ್ವಲ್ಪ ಮೂಳೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದಿದೆ. ಇದ್ದರೆ ಅದಕ್ಕೆ ಚಿಕಿತ್ಸೆ ಪರಿಹಾರಗಳನ್ನು ಕೂಡ ನೀವು ಮಾಡಿಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ. ಅನಂತರ ಯಾವಾಗೂ ಕೂಡ ಕೆಟ್ಟದ್ದೇ ಯೋಚನೆ ಮಾಡ್ತಾ ಆಗಲ್ಲ ಹೇಳೋದನ್ನು ಸ್ವಲ್ಪ ತಲೆಯಿಂದ ತೆಗೆದು ಹಾಕಿ. ಯಾಕಂದರೆ ಎಷ್ಟು ಸಲ ನಾವು ಆಗಲ್ಲ ಹೇಳ್ತಾ ಹೋಗ್ತೇವೆಯೋ ಜಾಸ್ತಿ ಆಗಲ್ಲ ಅಂಥೇಳಿ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ಆಗತ್ತೆ, ಶುಭವಾಗುತ್ತೆ ಹೇಳುವಂಥ ದೃಢವಾದಂಥ ನಂಬಿಕೆಯನ್ನು, ದೃಢವಾಗಿ ಅನುಕೂಲಕರವಾಗಿ ಹೋಗುವಂಥ ಪ್ರಯತ್ನವನ್ನು ಮಾಡಿ. ನೀವು ಕೇಳ್ಬೋದು, ಏನು ಸ್ವಾಮಿ 2 ಸಲ ಹೋದಾಗೂ ಕೆಲಸ ಆಗಲಿಲ್ಲ. ಮರಳಿ ಯತ್ನ ಮಾಡೋ 3ನೇ ಸಲ ಪ್ರಯತ್ನ ಮಾಡಿ. ಒಂದು ಕಡೆಗೆ ದೊಡ್ಡದಲ್ಲೂ ಪುರಾಣದಲ್ಲಿ ಬರುತ್ತೆ, ಒಂದು ಕಡೆಗೆ ಒಬ್ಬನಿಗೆ ಯಾವಾಗ ಏನೇ ಮಾಡಿದ್ರು ಅವನಿಗೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಹೇಳುವಂಥದ್ದು. ಕೊನೆಗೆ 10 ಸಲ ನೆಟ್ಟಂತೆ ಗಿಡ ಸತ್ತೋಯ್ತಂತೆ, 100 ಸಲ ನೆಟ್ಟಂತೆ ಗಿಡ ಸತ್ತೋಯ್ತಂತೆ. ಸಪ್ತಮಂ ದೈವ ಚಿಂತನಂ ಎಂಬುದಾಗಿ ಹೇಳಿದ್ರು. 1000 ಸಲ ನೆಡಬೇಕು ಅಂತೇಳಿ 101 ಸಲ 102 ಸಲ ನೆಡ್ಲಿಕ್ಕೆ ಪ್ರಯತ್ನ ಮಾಡಿದಂತೆ. ಆವಾಗ ಆ ವಿಧಿಗೆ ಬೇಜಾರಾಯ್ತಂತೆ. ಏನಪ್ಪ ಇಷ್ಟೆಲ್ಲ ಇವನು ಮಾಡ್ತಾ ಇದ್ದಾನೆ, ಹಾಗಾಗಿ ಇವನು ಕರ್ಮದ ಫಲ ಮುಗಿಯಿತು ಎಂಬುದಾಗಿ ಆ ಗಿಡವನ್ನು ಬೆಳೆಸಿ ಅದರಿಂದ ಹಣ್ಣನ್ನು ಕೊಟ್ಟಂತೆ. ಹಾಗೆ ಈ ಮಕರ ರಾಶಿಯವ್ರಿಗೆ ಕಿವಿ ಮಾತು ಏನಪ್ಪ ಅಂತಂದರೆ, ಪ್ರಯತ್ನ ಮಾಡಿ. ಅದನ್ನು ಪ್ರಯತ್ನ ಮಾಡಿದ್ದು ಇವತ್ತಾಗಲಿ ನಾಳೆ ಆಗಬಹುದು. ಒಂದು
ಬೀಜ ಹಾಕಿದ್ರೆ ಆ ಗಿಡ ಇವತ್ತರ ನಾಳೆಗೆ ಹಣ್ಣು ಕೊಡಲೇಬೇಕಲ್ವ, ಅದು ಪ್ರಕೃತಿಯ ನಿಯಮ ಅಲ್ಲವ. ಹಾಗಾಗಿ ಆ ಧೈರ್ಯದಿಂದ, ಆ ನಂಬಿಕೆಯಿಂದ ಮಾಡಿ. ನನಗೆ ಯಾವುದು ಆಗ್ತಾ ಇಲ್ಲ ಅಂದರೆ ಯಾವುದು ಆಗುವುದೇ ಇಲ್ಲ, ಸಾಧನೆ ಆಗತ್ತೆ ಹೇಳುವಂಥ ಮನಸ್ಥಿತಿಯನ್ನು, ಮನಸ್ಸಿನ ಧೈರ್ಯವನ್ನು ಕೂಡ ಬಹಳ ಮುಖ್ಯವಾಗಿ ತಂದುಕೊಳ್ಳಿ ಅಂತ ಹೇಳ್ತಾ, ಇನ್ನು ನೋಡಿ ಬಹಳ ಮುಖ್ಯವಾಗಿ ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ನಿಮಗೆ ಸಾಮಾನ್ಯವಾಗಿ ಒಟ್ಟಿನಲ್ಲಿ ಒಂದು 6 ತಿಂಗಳ ತನಕ ಶುಭವಾದಂಥ ಫಲಗಳಿದೆ, ಚಿಂತೆ ಮಾಡಬೇಡಿ, ಅಂತಹ ದೊಡ್ಡ ಅನಾನುಕೂಲಗಳು ಏನಿಲ್ಲ. ಇನ್ನು ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದದವರು ಬಹಳ ಮುಖ್ಯವಾಗಿ ಪ್ರಕೃತಿಯ ಸೇವೆ ಮಾಡಿ. ಹಾಗೆ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯವರಿದ್ದರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಆ ಜಗತ್ತಿಗೆ ತಂದೆ ತಾಯಿ ಯಾರು? ಈಶ್ವರ ಪಾರ್ವತಿ ಅಲ್ವಾ. ಹಾಗಾಗಿ ಆ ತಂದೆ ತಾಯಿಯ ಸ್ವರೂಪವೇ ಎಲ್ಲವೂ ಕೂಡ ಅನುಗ್ರಹ ಮಾಡುವಂಥದ್ದು. ಉತ್ತರಾಷಾಢ ನಕ್ಷತ್ರದವರು ಅದು ಮಾಡಿ. ಇನ್ನು ಶ್ರವಣ ನಕ್ಷತ್ರದವರು ನೋಡಿ ಎಷ್ಟು ಸಾಧ್ಯವಾಗುತ್ತೋ ದೊಡ್ಡ ಗ್ರಂಥ, ಭಾಗವತ ಹೇಳುವಂಥ ಗ್ರಂಥ ಇದೆ ನಮ್ಮಲ್ಲಿ, ನೀವು ಕೇಳಿರ್ತೀರಿ ಅಲ್ವಾ. ಶ್ರೀಮದ್ ಭಾಗವತ ಎಂಬುದಾಗಿ ಕರೀತಾರೆ. ಭಾಗವತದಲ್ಲಿ ದಶಮಸ್ಕಂದ ಹೀಗೆಲ್ಲ ಸ್ಕಂದಗಳಿದೆ, ಒಂದೊಂದು ಭಾಗಗಳು ಬರುತ್ತೆ. ಒಟ್ಟಿನ ಭಾಗವತದ ಪರಿಚಯ ಯಾವಾಗಾದರೂ ಸಮಯ ಆದಾಗ ಮಾಡೋಣ. ಅಂತಹ ಭಾಗವತನ ಓದುವಂತಹ ಪ್ರಯತ್ನವನ್ನು ಅಥವಾ ಕೃಷ್ಣನ ಲೀಲೆಯ ಓದುವಂತಹ ಪ್ರಯತ್ನವನ್ನು ಶ್ರವಣ ನಕ್ಷತ್ರದವರು ಮಾಡಿ. ಒಮ್ಮೆ ಆದರೂ ಕೂಡ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಒಂದ್ಸಲ ವೆಂಕಟರಮಣ ದರ್ಶನ ಮಾಡಿರಿ. ತಿರುಪತಿಗೆ ಹೋಗಿ ಅದು ನಮಸ್ಕಾರ ಮಾಡಿ ಎಲ್ಲ ಕಷ್ಟ ಪರಿಹಾರ ಮಾಡಪ್ಪ ಅಂಥೇಳಿ ಆ ಭಗವಂತನ ಬೇಡ್ಕೊಂಬರಿ. ಧನಿಷ್ಠ ನಕ್ಷತ್ರ 1, 2ನೇ ಪಾದ. ಯಾಕಂದರೆ ನಿಮಗೇನೆಂದರೆ ಒಂದು ಕಡೆಗೆ ಎಲ್ಲ ಕಷ್ಟಗಳನ್ನು ಬಿಡುಗಡೆ ಹೊಂದಲಿಕ್ಕೆ ದಾರಿಗಳು ಸಿಗ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಕು, ಸರಿಯಾಗಿ ಅರ್ಧನಾರೀಶ್ವರ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಉಮಾಮಹೇಶ್ವರನನ್ನು ಅಥವಾ ಅರ್ಧನಾರೀಶ್ವರನನ್ನು ಮತ್ತು ಋಷಿಮುನಿಗಳು ಪೂಜೆ ಮಾಡಿದಂತಹ ಈಶ್ವರ ಕ್ಷೇತ್ರಕ್ಕೆ ಹೋಗಿ ಪೂಜೆ ಮಾಡಬೇಕು. ಅನೇಕ ದೇವಸ್ಥಾನದ ಇತಿಹಾಸಗಳು, ಪುರಾಣಗಳು ಬೇರೆ ಬೇರೆ ಎಲ್ಲ ಇದೆ. ಇನ್ನೊಂದು ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೀವು. ಯಾಕಂದರೆ ಅದರಲ್ಲಿ ಯಾವ್ಯಾವ ದೇವತೆಗಳ ವಿಶೇಷತೆ ಏನು, ಯಾವ್ಯಾವ ಕ್ಷೇತ್ರದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ, ಅವರು ಎಲ್ಲೆಲ್ಲ ಪ್ರತಿಷ್ಠೆ ಮಾಡಿದ್ದಾರೆ, ಅಂತಹ ಕ್ಷೇತ್ರಕ್ಕೆ ಹೋಗಿ ಒಮ್ಮೆ ನೀವು. ಈಗ ನೋಡಿ, ನಮ್ಮ ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಹಾಗೆ ಟಿ ನರಸೀಪುರದಲ್ಲಿ ಗರ್ಗೇಶ್ವರ ಹೇಳುವಂತಹ ದೇವಸ್ಥಾನ ಇದೆ. ಸಂಗಮದ ಹತ್ತಿರದಲ್ಲಿ ತಿರುಮಲಕೂಡ ಹತ್ರ ನೋಡಿ ಗರ್ಗೇಶ್ವರ ಹೇಳುವಂಥ ದೇವಸ್ಥಾನ ಇದೆ, ಅಲ್ಲೂ ಸಂಗಮ ಇದೆ. ಹೀಗೆ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿ, ಗರ್ಗಮುನೀಶ್ವರರು ತಪಸ್ಸು ಮಾಡಿದಂಥ ಒಂದು ಕ್ಷೇತ್ರ ಅದು. ಹೀಗೆ ಇಂತಹ ಅನೇಕ ಋಷಿಮುನಿಗಳು ಕ್ಷೇತ್ರದಲ್ಲಿ ತಪಸ್ಸೆಲ್ಲ ಮಾಡಿದಾರೋ ಅಂತಹ ಜಾಗಕ್ಕೆ ಹೋಗಿ ಈ ಧನಿಷ್ಠ ನಕ್ಷತ್ರ 1, 2ನೇ ಪಾದದವರು ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ಹೋಗಿ ಚೆನ್ನಾಗಿ ಧ್ಯಾನ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ಆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿ. ಎಲ್ಲ ಎನರ್ಜಿಗಳು ಕೂಡ ನಿಮ್ಮ ಶರೀರಕ್ಕೆ, ನಿಮ್ಮ ಮನಸ್ಸಿಗೆ ತುಂಬಿಕೊಳ್ಳಿ. ಕಷ್ಟದಿಂದೆಲ್ಲ ಪರಿಹಾರ ಆಗಲಿ. ವಿಶೇಷವಾಗಿ ಧನಿಷ್ಠ ನಕ್ಷತ್ರದವರಿಗೆ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ, ಶುಭವಾದಂಥ ವರ್ಷವಾಗಲಿ, ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಲಿ, ಎಲ್ಲಿ ಕೂಡ ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಅನುಗ್ರಹ ಮಾಡಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.